ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ಧರ್ಮರಾಜ, ಪಾಂಚಾಲಿ, ನಾವು ನಿಮಿತ್ತ ಮಾತ್ರರು. ಮುಂದೇನಾಗುವುದೋ ಅದನ್ನೆಲ್ಲ ಸಹಿಸುವ ಶಕ್ತಿಯು ನಮಗಿರಲೆಂದೇ ದೇವರನ್ನು ಪ್ರಾರ್ಥಿಸೋಣ ಎಂದಿದ್ದಾನೆ. ಆಕೆ ಹಿಂದಿನ ದಿನವೇ ರಜಸ್ವಲೆಯಾದಾಗ ಹೊರಗಾದಾಗ ಕೌರವರು ನೂತನ ಸಭಾಭವನ ಪ್ರವೇಶಿಸಿದ್ದಾರೆ. ದುರ್ಯೋಧನನ ಪತ್ನಿ ಭಾನುಮತಿಯು, ವಿಕರ್ಣನು, ದುಶ್ಯಾಸನ ತಮ್ಮಂದಿರೆಲ್ಲರೂ ಅವರವರ ಪತ್ನಿಯರ ಜೊತೆಗೆ ಸಭಾಭವನ ಪ್ರವೇಶಿಸಿದ್ದಾರೆ. ಯಾಗವು ಮುಗಿಯುವುದನ್ನೇ ಕಾದಿದ್ದ ಕುತ್ಸಿತ ಬುದ್ಧಿಯ ಶಕುನಿಯು ದುರ್ಯೋಧನನಿಗೆ ಪಗಡೆ ಹಾಸು ಸಿದ್ಧವಿದೆ, ಯುಧಿಷ್ಠಿರನನ್ನು ಬರಹೇಳು ಅಳಿಮಯ್ಯ ಎಂದು ಅವಸರಿಸಿದ್ದಾನೆ. ಗಂಡಸರ ಮೋಜಿನಾಟದ ಮಧ್ಯೆ ನಾವೇಕೆಂದು ಗಾಂಧಾರಿ, ಭಾನುಮತಿ ಹೆಂಗಸರೆಲ್ಲ ಅಂತಃಪುರಕ್ಕೆ ಹೋಗಿದ್ದಾರೆ. ಪಾನ ಪೇಯ ಕೊಡಲು ದಾಸಿಯರಷ್ಟೇ ಇದ್ದಾರೆ. ಧರ್ಮರಾಜನು, ದುರ್ಯೋಧನ, ಜೂಜೆಂದರೆ ಪಡ ಕಟ್ಟಿ ಆಡಿದರೇನೇ ಮೋಜು ಮಜಾ ಎನ್ನುವಿರಲ್ಲ. ಈಗ ನಾವು ಸುಮ್ಮನೆ ಆಡೋಣವೆಂದರೆ ನೀನು ಒಪ್ಪುವುದಿಲ್ಲ. ಯಾಕೆ ಈ ಸಭಾ ಮಂದಿರದ ಪ್ರವೇಶದ ಶುಭ ಸಮಾರಂಭದಲ್ಲಿ ಈ ಜೂಜನ್ನೇ ವೈಭವಕರಿಸುತ್ತಿದ್ದೀಯೇ ಎಂದು ಕೇಳಿದ್ದಾನೆ. ಧರ್ಮರಾಜ, ಈ ಸಂತೋಷಕೂಟದಲ್ಲಿ ನಾವು ಬಂಧುಗಳು ಪಗಡೇ ದ್ಯೂತದಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಪಣ ಕೊಟ್ಟು ಆಡಿ ಮೋಜು ಮಜಾ ತೆಗೆದುಕೊಳ್ಳೋಣ. ದುರ್ಯೋಧನ ಮತ್ತೆ ಹೇಳಿದ್ದಾನೆ. ಕುಂಟಕಾಲೆಳೆಯುವ ಮಾಂತ್ರಿಕ ಕುತಂತ್ರಿಕ ಶಕುನಿ ಹೇಳುತ್ತಾನೆ, ದ್ಯೂತವೆಂದರೆ ಜೂಜಿನಲ್ಲಿ ಗೆಲ್ಲುವುದಷ್ಟೇ, ಮೋಸದ ಪ್ರಶ್ನೆ ಬರುವಂತಿಲ್ಲ. ನನ್ನೊಂದಿಗೆ ಆಡುವುದು ದುರ್ಯೋಧನನೇ ತಾನೇ? ಧರ್ಮರಾಜ ಉಬ್ಬೇರಿಸಿ ಕೇಳಿದ್ದಾನೆ. ದುರ್ಯೋಧನನು, ನನ್ನ ಪರವಾಗಿ ಶಕುನಿ ಮಾವ ದಾಳ ಹಾಕುತ್ತಾನೆ ಎನ್ನಬೇಕೆ? ಧರ್ಮರಾಜನು, ಶಕುನಿ ಒಬ್ಬನ ಪರವಾಗಿ ಇನ್ನೊಬ್ಬನು ದಾಳ ಹಾಕುವುದು ಆಟದ ಕ್ರಮವಲ್ಲ ಅಲ್ಲವೇ? ಆದರೂ ನೀನು ಕೌರವ ಪಾಂಡವರಾದ ನಮ್ಮ ಉಭಯತ್ರರಿಗೂ ಭಾವನೆಂಟನೇ ತಾನೇ? ನೋಡು, ನಮ್ಮ ನಡುವೆ ದಾಳ ಹಾಕುವ ನೀನು ಮೋಸ ಮಾಡಲಾರೆ ಎಂದೇ ಆಟಕ್ಕೆ ಕುಳಿತಿದ್ದೇನೆ ಎಂದೇ ಗಂಭೀರ ಸ್ವರದಲ್ಲಿ ಧರ್ಮರಾಜನು ಎಚ್ಚರಿಸಿದ್ದಾನೆ. ಧರ್ಮರಾಜ, ವಿದ್ವಾಂಸನನ್ನು ಗೆಲ್ಲಲು ಇಷ್ಟಪಡುತ್ತಾನೆ. ಈಗಲೂ ಅಷ್ಟೇ ಯೂಟ್ಯೂಬಲ್ಲಿ ಹಣೆಪಟ್ಟಿ ಇದ್ದರೆ ಹೆಸರಿನಿಂದ ಹಿಂದ್ಗಡೆ ಡಾಕ್ಟರೇಟ್ ಇದ್ದರೆ, ಪಂಡಿತ ಅಂತಿದ್ರೆ ಮಾತ್ರ ಅಲ್ಲ, ಆಧುನಿಕ ಸಾಹಿತಿ ತತ್ವಜ್ಞಾನಿಯೂ ಆಗಿರ್ತಾನೆ. ಅದು ನನ್ನಂಥವನು ತರ್ಕಜ್ಞಾನ ತತ್ವಜ್ಞಾನ ಎರಡರಲ್ಲೂ ಕೆಲಸ ಮಾಡಿದವನು ಎಂಬುದು ಬಹಳ ಮುಖ್ಯ. ಆದರೂ ನಿನಗೆ ಆಡಲು ಭಯವೇ? ಈಗಲೇ ಎದ್ದು ಹೋಗಬಹುದಲ್ಲ ಎನ್ನಬೇಕೆ ಅಣಗವಾಡುವ ದನಿಯಲ್ಲಿ. ಜೂಜಾಡಕ್ಕೆ ನಿನಗೆ ಭಯನೇ? ರಾಜರಿಗೆ ಜೂಜು ಒಂದು ಪ್ರತಿಷ್ಠೆ.
ಎಂದು ಓಡೋದಕ್ಕೆ ನಿನಗೆ ಭಯ ಇದ್ದರೆ ಎದ್ದೋಗ್ಬೋದು ಅಂತ ಹೇಳ್ತಾನೆ ಶಕುನಿ. ಅಂತ ಸ್ವಾಭಿಮಾನವನ್ನು, ಧರ್ಮರಾಜನ ಸ್ವಾಭಿಮಾನವನ್ನು ಕೆದಕ್ತಾನೆ. ಹಾಗಾದರೆ ಆಟ ಶುರುವಾಗಲಿ. ಶಕುನಿ, ನನಗೂ ನೀನು ಭಾವನೆಂಟಾನೆ ತಾನೆ. ದಾಳ ಹಾಕಿದರೆ ನೀನು ಮೋಸ ಮಾಡಬೇಡ, ತಿಳಿಯಿತೆ? ಆಟ ಶುರುವಾಗಲಿ. ಧರ್ಮರಾಜನೆಂದಿದ್ದಾನೆ. ಆಟದ ಬಗ್ಗೆ ಸಾಕಷ್ಟು ಚರ್ಚೆಯಾಗಿ ಅನುಮಾನಗಳು ಬಗೆಹರಿದುದನ್ನು ಧೃತರಾಷ್ಟ್ರನು ಕೇಳಿಸಿಕೊಳ್ಳದೆ ಇರಲಿಲ್ಲ. ಭೀಷ್ಮನು, ಮಂತ್ರಿ ವಿದುರನು, ಗುರು ದ್ರೋಣನು, ಕೃಪನು, ಕರ್ಣನು, ದುರ್ಯೋಧನನು, ದುಶ್ಯಾಸನನು, ವಿಕರ್ಣನು, ಸಭಾಸದರೆಲ್ಲರೂ ಧರ್ಮರಾಜ ಆಟಕ್ಕೆ ಮೊದಲು ಹೇಳಿದ ಸತ್ಯ ಧರ್ಮ ನಿಷ್ಠುರ ಮಾತುಗಳಿಗೆ ತಲೆದೂಗಿದ್ದಾರೆ. ಶಕುನಿಯು ರತ್ನ ಪದಕವೊಂದನ್ನು ಪಣಕ್ಕಿಟ್ಟು, ನಿನ್ನ ಪಣವೇನು ಯುಧಿಷ್ಠಿರ ಕೇಳಿದ್ದಾನೆ. ಅದಕ್ಕಿಂತಲೂ ಬೆಲೆ ಬಾಳುವ ಕೊರಳ ಪದಕ ಪಣಕ್ಕಿಟ್ಟಿದ್ದಾನೆ ಧರ್ಮರಾಜ. ಶಕುನಿಯು ಓರೆಗಣ್ಣು ತಿರುಗಿಸಿ ಅಂಗೈಗಳಲ್ಲಿ ದಾಳ ಹೊಸೆದು ಹಾಕಿದವನೇ, ಈ ಗರವನ್ನು ಗೆದ್ದವನು ನನ್ನಂತೆ ದಾಳ ಬಿದ್ದಿವೆ ಎಂದು ಧ್ವನಿಯೇರಿಸಿ ಕೂಗಿದ್ದಾನೆ. ಅಂದರೆ ನನ್ನಂತೆ ಅಂದರೆ ದುರ್ಯೋಧನನಂತೆ. ಶಕುನಿ ಅವನಿಗೋಸ್ಕರ ತಾನೇ ದಾಳ ಆಗ್ತಾ ಇರೋದು. ಹೇ ಶಕುನಿ, ಮೋಸದಿಂದ ಗೆದ್ದಿದ್ದೀಯೆ, ದಾಳ ಹಾಕಿ ನೋಡು, ಮತ್ತೆ ಸರಿಯಾಗಿ ದಾಳ ಹಾಕು ಎಂದು ಎಚ್ಚರಿಸಿದ್ದಾನೆ ಧರ್ಮರಾಜ. ಈಗ 1000 ಹೊನ್ನಿನ ಲೆಕ್ಕದಲ್ಲಿ ಪಣ ಕಟ್ಟೋಣ. ಇದೋ 1000 ಹೊನ್ನಿನ 100 ತೈಲಿಗಳು. ನೋಡು, ನ್ಯಾಯವಾಗಿಯೇ ದಾಳ ಹಾಕು ಶಕುನಿ ಮಾವಯ್ಯ, ತಾರಕ ಸ್ವರದಲ್ಲಿ ಎಚ್ಚರಿಸಿ ಹೇಳಿದ್ದಾನೆ ಧರ್ಮರಾಜ. ಶಕುನಿಯು ದಾಳಗಳನ್ನು ಅಂಗೈಯಲ್ಲಿ ತೀಡಿ ಎಂದಿನಂತೆಯೇ ಉರುಳಿಸಿ ಉಸಿನಗೆ ಹರಿಸಿದವನೇ. ಈ ಗರವನ್ನು ನಾನೇ ಗೆದ್ದೆನು ಎನ್ನಬೇಕೆ? ಧರ್ಮರಾಜನು ನೇರ ನಿಟ್ಟಿಸಿ ದುರುಟುತ್ತಿದ್ದಂತೆ ದುರ್ಯೋಧನನು ಯುಧಿಷ್ಠಿರ ಆಟವೆಂದೇ ದುರ್ಯೋಧನನು, ಅವನು ಧರ್ಮರಾಜ ಅಂತ ಹೇಳಲ್ಲ, ಯುಧಿಷ್ಠಿರ ಆಟವೆಂದರೆ ಹಾಗೆ. ನಿನ್ನ ಇಂದ್ರಪ್ರಸ್ಥದ ಅರಮನೆ ರಾತ ಕುದುರೆಗಳನ್ನು ಪಣಕ್ಕಿಡು, ನಾನು ಹಸ್ತಿನಾಪುರದ ಅರಮನೆ ರಾತ್ಯ ಕುದುರೆಗಳನ್ನು ಪಣಕ್ಕೊಡುವೆನು ಎಂದು ಮೀಸೆ ತುದಿಯಲಿ ನಕ್ಕಾಗ ಅವನನ್ನೇ ದುರುಗುಟ್ಟಿದ ಧರ್ಮರಾಜನು ಅವೆಲ್ಲವನ್ನು ಪಣಕ್ಕಿಟ್ಟಿದ್ದಾನೆ. ಶಕುನಿಯು ಓರೇ ನೋಟದಲ್ಲಿ ಕಣ್ಣುಗುಡ್ಡೆಗಳ ಹೊರಳಿಸಿ ದಾಳ ಉರುಳಿಸಿದ್ದಾನೆ. ಇದೋ ಈ ಗರವನ್ನು ನಾನೇ ಗೆದ್ದೆ ಎಂದು ಅಬ್ಬರಿಸಿದ್ದಾನೆ. ನಂತರದ ಒಂದೊಂದು ಗರದಲ್ಲೂ ಧರ್ಮರಾಜನು 1000 ಆನೆಗಳು, 1000 ಕುದುರೆಗಳು, ನಗನಾಣ್ಯಗಳು, ನಗನಾಣ್ಯಗಳ ಕೊಪ್ಪರಿಗೆಗಳನ್ನು, ಯೋಧರನ್ನು, ಸೇವಕರನ್ನು ಸೋತಿದ್ದಾನೆ. ಮಾಯಾವಿ ಶಕುನಿಯು ದಾಳ ಹಾಕುವ ಕೈಚಳಕದಲ್ಲೇ ಮೋಸವಿದೆ ಎಂದೇ ತಿಳಿದರು ಧರ್ಮರಾಜನಿಗೂ
ಜಿದ್ದಿನಾಟ ಮತ್ತೇರಿಸಿ ಕಂಗೆಡಿಸಿದೆ. ಕಡೆಗೆ ತನ್ನನ್ನು 4 ತಮ್ಮಂದಿರನ್ನು ಅವರ ಕೊರಳ ಆಭರಣಗಳೊಂದಿಗೆ ಪಣಕೊಡ್ಡಿ ಸೋತಿದ್ದಾನೆ. ಕುಚ್ಚಿತ ಬುದ್ಧಿಯ ಶಕುನಿಯು ಯುಧಿಷ್ಠಿರ, ಇಂದ್ರಪ್ರಸ್ಥದ ಮಹಾರಾಣಿ ದ್ರೌಪದಿಯು ನೀವು ಪಂಚಪಾಂಡವರಿಗೆ ಪಾಂಚಾಲಿ ಧರ್ಮದೇವತೆ ತಾನೇ, ಆಕೆಯನ್ನು ಪಣಕೊಡ್ಡು ಎನ್ನಬೇಕೇ? ತಟ್ಟನೆ ದುರ್ಯೋಧನನು, ಮಾವಯ್ಯ, ಹೌದೌದು, ಪಂಚಪಾಂಡವರಿಗೆ ಪತ್ನಿ ದ್ರೌಪದಿಯು ಧರ್ಮದೇವತೆಯಂತೆ. ಅವಳನ್ನು ಯುಧಿಷ್ಠಿರನು ಪಣಕೊಡ್ಡಿ ಗೆದ್ದರೆ ಅವನ ಸೋತ ಇಂದ್ರಪ್ರಸ್ಥ, ಅರಮನೆ, ರಾಜ್ಯ, ಕೋಶ, ಕನಕಾಭರಣಗಳ ಅಷ್ಟೈಶ್ವರ್ಯವನ್ನು, ರಥ ಕುದುರೆಗಳನ್ನೆಲ್ಲ ಹಿಂದಿರುಗಿಸಿ ಕೊಟ್ಟು ಬಿಡೋಣ. ಕುಹಕ ನಗೆಯಲ್ಲೆಂದ ಕರ್ಣನನ್ನೇ ಏನಿಟ್ಟಿದ್ದಾನೆ. ಆಗ ಕರ್ಣನು, ಯುಧಿಷ್ಠಿರ, ನಿನ್ನ ರಾಜಲಕ್ಷ್ಮಿಯನ್ನು ಪಣಕೊಡ್ಡು. ನಿನ್ನ ಧರ್ಮದೇವತೆ ಆಕೆಯ ಭಾಗ್ಯವಶದಿಂದ ಈ ಕೊನೆಗರ ನೀನು ಗೆದ್ದೇ ಗೆಲ್ಲುವೆ. ಸೋತ ಅರಮನೆ, ರಾಜ್ಯಕೋಶ ಸಮಸ್ತವನ್ನು ಹಿಂದಕ್ಕೆ ಪಡೆಯುವೆ. ನಿನ್ನ ತಮ್ಮಂದಿರು ದಾಸಮುಕ್ತರಾಗುತ್ತಾರೆ ಎಂದೇ ಧರ್ಮರಾಜನಿಗೆ ಉಬ್ಬಿಸಿ ಆಪ್ತ ಮಿತ್ರನಿಗೆ ಕುಮ್ಮಕ್ಕು ಕೊಟ್ಟಿದ್ದಾನೆ ಕರ್ಣ. ಇನ್ನು ಅನರ್ಥವಾದೀತೆಂದೇ ವಿದುರನು, ಮಹಾರಾಜ, ಈ ಜಿದ್ದಿನ ಆಟ ಸಾಕು, ನಿಲ್ಲಿಸಿರಿ ಎಂದಿದ್ದಾನೆ ವಿದುರ. ಧರ್ಮರಾಜನು, ಇಟ್ಟ ಪಣವನ್ನೆಲ್ಲ ಶಕುನಿಯೇ ಗೆಲ್ಲುವುದೆಂದರೇನು? ಅವನು ದಾಳ ಹಾಕುವುದರಲ್ಲಿ ಮೋಸವಿದೆ, ಮಾಂತ್ರಿಕತೆ ಇದೆ. ಶಕುನಿಯು ದುರ್ಯೋಧನನು ಕುರುಕುಲ ಸ್ತ್ರೀ ದ್ರೌಪದಿಯನ್ನೇ ಪಣಕೊಡ್ಡು ಎನ್ನುವುದು ಸರಿಯೇ? ಧರ್ಮರಾಜ, ಆಟ ಬಿದ್ದೇಳು, ಆಟ ಬಿಟ್ಟು ಎದ್ದೇಳು. ವಿದುರ ಉಚ್ಚ ಸ್ವರದಲ್ಲಿ ಗಟ್ಟಿಸಿ ಹೇಳಿದ್ದಾನೆ. ಮೈಯೆಲ್ಲ ಕಿವಿಯಾದ ಅಂದ ಧೃತರಾಷ್ಟ್ರನ ಕಣ್ಣುಗುಡ್ಡೆಗಳು ಹೊರಳಿದ್ದವೆ ಅಷ್ಟೇ, ಕಿವಿಗಳು ಕೇಳಲೇ ಇಲ್ಲ. ತಟ್ಟನೆ ದುರ್ಯೋಧನನು ಹೇಳುತ್ತಾನೆ, ಧೃತರಾಷ್ಟ್ರನಿಗೆ ಚಿತ್ತ ಬುದ್ಧಿ ಇದ್ದಾಗ ಚೆನ್ನಾಗಿ ಚಿಂತಿಸ್ತಾನೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು. ಪಿತ್ತ ಬುದ್ಧಿ ಇದ್ದಾಗ ಪುತ್ರ ವ್ಯಾಮೋಹ, ಈಗ ಪಿತ್ತ ಬುದ್ಧಿ ಆವರಿಸಿಕೊಂಡಿದೆ. ಹಾಗಾಗಿ ಕಣ್ಣುಗುಡ್ಡೆಗಳು ಹೊರಳಿದವಷ್ಟೇ, ಕಿವಿಗಳು ಕೇಳಲೇ ಇಲ್ಲ. ತಟ್ಟನೆ ದುರ್ಯೋಧನ ಹೇಳುತ್ತಾನೆ, ವಿದುರ, ನೀನು ಹಿರಿಯನು, ನಮ್ಮ ಮಂತ್ರಿಯಂದೇ ನಿನಗೆ ಮಂತ್ರಾಲೋಚನೆ ಮಾಡುವ ಸ್ಥಾನ ಕೊಟ್ಟಿದ್ದೇವೆ. ನೀವು ನಮ್ಮ ವಿರುದ್ಧವೇ ನಿಂತು ಮಾತನಾಡುವುದೇನು? ನೀನು ನಮ್ಮ ವಿರುದ್ಧವೇ ನಿಂತು ಮಾತನಾಡುವುದೇನು? ವಿದುರ, ದುರ್ಯೋಧನ ಮಂತ್ರಾಲೋಚನೆ ಮಾಡುವುದು, ದುರ್ಯೋಧನ, ಮಂತ್ರಾಲೋಚನೆ ಮಾಡುವುದು ರಾಜಮನೆತನದ, ನಮ್ಮ ರಾಜ್ಯದ ಸಮಸ್ತ ಜನತೆಯ ಹಿತದೃಷ್ಟಿಯಲ್ಲಿ. ಅಧಿಕಾರದಲ್ಲಿರುವವನು ಏನು ಮಾಡಿದರೂ ಸರಿಯೆಂದೇ ಅವನನ್ನು ಖುಷಿಪಡಿಸುವವನು ಮಂತ್ರಿಯಲ್ಲ, ತಿಳಿಯಿತೆ? ನೀನು ವಿನಾಕಾರಣ ಪಾಂಡವರನ್ನು ದ್ವೇಷಿಸುತ್ತಲೇ ಬಂದೆ. ಅವರಿಗೆ ಪಾರಂಪರಿಕವಾಗಿ ವಂಶಪಾರಂಪರ್ಯವಾಗಿ ಬಂದ ರಾಜ್ಯವನ್ನು ಈಗ
ಮೋಸದಿಂದ ಗೆಲ್ಲುವುದೇನು? ಯುಧಿಷ್ಠಿರನೆಂದರೆ ಏನೊಂದು ತಿಳಿದೆ. ಅವನು ಧರ್ಮನಿರತನಾಗಿ ಅಜಾತ ಶತ್ರುವೆಂದೇ ಪ್ರಖ್ಯಾತನಾಗಿದ್ದಾನೆ. ಜೂಜಿನಲ್ಲಿ ಸೋತ ಅವನ ತಮ್ಮಂದಿರು ಸುಮ್ಮನಿದ್ದಾರೆ. ಏಕೆ ಗೊತ್ತೇ? ಅವರು ಧರ್ಮಕ್ಕೆ ತಲೆಬಾಗಿ ಕುಳಿತಿದ್ದಾರೆ. ಮಾಂತ್ರಿಕ ಮಾಯಾವಿ ಶಕುನಿಯು ಮೋಸದ ದಾಳ ಹಾಕಿದ್ದಾನೆ. ಯಾಕೆ ಅವನ ತಮ್ಮಂದಿರು ಸುಮ್ಮನೆ ಕುಳಿತಿದ್ದಾರೆ? ಅವರು ಧರ್ಮಕ್ಕೆ ತಲೆಬಾಗಿ ಕುಳಿತಿದ್ದಾರೆ. ಅಣ್ಣ ಏನು ಮಾಡಿದರು? ಧರ್ಮ ಬಾಹಿರನಾಗಿ ಮಾಡುವುದಿಲ್ಲ ಎಂದೆ. ಆದರೆ ಮಾಂತ್ರಿಕ ಮಾಯಾವಿ ಶಕುನಿಯು ಧರ್ಮ ಬಾಹಿರನಾಗಿ ಮೋಸದ ದಾಳ ಹಾಕಿದ್ದಾನೆ. ಮಾಂತ್ರಿಕ ಮಾಯಾವಿ ಶಕುನಿ ಮೋಸದ ದಾಳ ಹಾಕಿದ್ದಾನೆ. ಆಗ ಅನುಮಾನ ಬಂದ್ಬಿಟ್ಟಿದೆ, ಶಕುನಿ ಮಾಂತ್ರಿಕ. ಹಾಗಾಗಿ ಅವನ ಇಚ್ಛೆಯಂತೆ ದಾಳ ಬೀಳ್ತವೆ. ಅವನ ಇಚ್ಛೆಯಂತೆ ದಾಳ ಬೀಳೋದು ಒಂದೇ. ಯಾಕೆಂದರೆ ದುರ್ಯೋಧನನ ಪರವಾಗಿ ಆಡ್ತಾ ಇದ್ದಾನೆ ಶಕುನಿ. ಯುಧಿಷ್ಠಿರನೆಂದರೆ ಏನೊಂದು ತಿಳಿದೆ. ಅವನು ಧರ್ಮನಿರತನಾಗಿ ಅಜಾತ ಶತ್ರುವೆಂದೇ ಪ್ರಖ್ಯಾತನಾಗಿದ್ದಾನೆ. ಇಂದ್ರಪ್ರಸ್ಥದಲ್ಲಿ ಜೋಜಿನಲ್ಲಿ ಸೋತ ಅವನ ತಮ್ಮಂದಿರು ಸುಮ್ಮನಿದ್ದಾರೆ. ಏಕೆ ಗೊತ್ತೇನೋ? ಅವರು ಧರ್ಮಕ್ಕೆ ತಲೆಬಾಗಿ ಕುಳಿತಿದ್ದಾರೆ. ನಾವು ಮಧ್ಯೆ ಪ್ರವೇಶಿಸುವುದಲ್ಲ, ಅದು ಧರ್ಮವಲ್ಲ ಎಂದು ಸುಮ್ಮನೆ ಕುಳಿತಿದ್ದಾರೆ. ಜೂಜಿನೆಲ್ಲ ಸೋತ ಅವನ ತಮ್ಮಂದಿರು ಏಕೆ ಸುಮ್ಮನೆ ಕುಳಿತಿದ್ದಾರೆ? ಈಗ ಗೊತ್ತಾಯಿತಲ್ಲವೇ? ಅವರು ಧರ್ಮಕ್ಕೆ ತಲೆಬಾಗಿ ಕುಳಿತಿದ್ದಾರೆ. ನಮ್ಮ ಅಣ್ಣ ಏನು ಮಾಡಿದರೂ ಧರ್ಮ ಬಾಹಿರನಾಗಿ ಮಾಡುವುದಿಲ್ಲ ಎಂದು ಮಾಂತ್ರಿಕ ಮಾಯಾವಿ ಶಕುನಿಯು ಮೋಸದ ದಾಳ ಹಾಕಿದ್ದಾನೆ. ಧರ್ಮರಾಜನ ಅರಮನೆ, ಸಿರಿ ಸಂಪತ್ತು, ರಾಜ್ಯಕೋಶಗಳನ್ನೆಲ್ಲ ಗೆದ್ದಿದ್ದಾನೆ. ಧರ್ಮನಿರತನಾದ ಪಂಚ ಪಾಂಡವರ ಸಚ್ಚಾರಿತ್ರ್ಯದ ದಾಂಪತ್ಯವೇನೆಂಬುದನ್ನು ತಿಳಿಯದ ನೀನು ದ್ರೌಪದಿ ಕುರುಕುಲ ಸ್ತ್ರೀ, ನಿನ್ನ ಅತ್ತಿಗೆ ಎಂಬುದನ್ನೇ ಮರೆತು ಅವಳನ್ನು ಪಣಕ್ಕಿಡೆಂದು ಯುಧಿಷ್ಠಿರನನ್ನು ಕೆಣಕುವುದೇ? ಹೆಣ್ಣಿನ ರೋಷವು ನಿನಗಷ್ಟೇ ಅಲ್ಲ, ದೇಶಕ್ಕೆ ಯಮಪಾಶವಾದೀತು. ನಿಲ್ಲಿಸು ನಿನ್ನ ದ್ವೇಷದ ಜಿದ್ದಿನಾಟವನ್ನು. ವಿದುರ ಕೂಗಿ ಹೇಳಿದ್ದಾನೆ, ಇಡೀ ಸಭಾಭವನವೇ ಕಂಪಿಸುವಂತೆ. ಏಯ್ ವಿದುರ, ನನಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂಬುದನ್ನು ನೀನು ಹೇಳಿಕೊಡಬೇಕಿಲ್ಲ. ನೀನು ಉಂಡ ಮನೆಗೆ ಎರಡು ಬಗೆಯಿವೆಯ. ನಿನಗೆ ಇಷ್ಟವಿಲ್ಲದಿದ್ದರೆ ಹೊರಟು ಹೋಗು. ತಿಳಿಯಿತೆ? ದುರ್ಯೋಧನ ಆಭರಿಸಿದ್ದಾನೆ. ನೀನು ಕುರುಕುಲೋತ್ತುಂಗನೇನೆಯ? ನೀನು ಕುರುಕುಲೋತ್ತುಂಗ. ಏನು? ನಾನು ಇಲ್ಲಿ ಹುಟ್ಟಿ ಬೆಳೆದವನು, ಹೂಪೊಂಡ ಈ ಅರಮನೆಗೆಂದು ಹಿತವನ್ನೇ ಬಯಸುವೆನು. ನೀನು ಹೋಗು ಎಂದರೆ ನಾನು ಹೋಗಲು ನೆನ್ನೆ ಬನ್ನೆ ಬಂದವನಲ್ಲ. ತಿಳಿಯಿತೆ? ಸಾಲಕ ತೋರದಲ್ಲೆಂದ ವಿದುರನು ಯುಧಿಷ್ಠಿರನ ಕಡೆ ನೋಡಿ, ಧರ್ಮರಾಜ ಧರ್ಮಪತ್ನಿಯನ್ನೇ
ಪಣಕೊಡ್ಡು ಎನ್ನುವರಲ್ಲ. ಛೇ ಛೇ, ಆಟ ಬಿಟ್ಟು ಎದ್ದೇಳು ಎಂದು ಅವನನ್ನೇ ನಿಟ್ಟಿಸಿ ಸಭೆಯತ್ತ ಸಿಂಹಾವಲೋಕನ ಮಾಡಿ ಊರ್ಷೆಂದು ಕುಳಿತಿದ್ದಾನೆ ವಿದುರ. ಈಗಲೂ ಸುಮ್ಮನೆ ಇರದ ಶಕುನಿ, ಯುಧಿಷ್ಠಿರ ನೋಡು, ರಾಜನಿಗೆ ಹೆದರಿಕೆ ಶೋಭೆಯಲ್ಲ. ಆಟಕ್ಕೆ ಕುಳಿತವನಿಗೆ ಕೊನೆಯವರೆಗೂ ಗೆದ್ದೇ ಗೆಲ್ಲುವೆನೆಂಬ ಕೆಚ್ಚಿರಬೇಕು. ದ್ರೌಪದಿ ನಿಮಗೈವರಿಗೂ ಪತ್ನಿಯೇ, ಧರ್ಮದೇವತೆಯೇ ತಾನೇ? ಅವಳನ್ನು ಪಣಕೊಟ್ಟು ನೀನು ಸೋತ ರಾಜ್ಯಕೋಶಗಳು, ರಥಗಳ ಕುದುರೆಗಳನ್ನೆಲ್ಲ ಹಿಂದಕ್ಕೆ ಪಡೆದುಕೋ ಎಂದು ಯುಧಿಷ್ಠಿರನ ಸ್ವಾಭಿಮಾನವನ್ನೇ, ದ್ರೌಪದಿಯ ಶೀಲ ಪಾವಿತ್ರತೆಯನ್ನೇ ಶಂಕಿಸಿದ್ದಾನೆ. ಕುತ್ಸಿತ ಬುದ್ಧಿಯ ಮಾಂತ್ರಿಕ ಶಕುನಿ. ದುರ್ಯೋಧನನು, ಯುಧಿಷ್ಠಿರ, ವಿದುರನ ಮಾತು ಕೇಳಿ ಹೆದರುವೆಯೇಕೆ? ನಿನ್ನ ರಾಜ್ಯಕೋಶ ಏನೆಲ್ಲವನ್ನೂ ಸೋತಿರುವೆ. ಈಗಾಗಲೇ ನೀನು ನಿನ್ನ ತಮ್ಮಂದಿರು ನಮಗೆ ದಾಸರೇ. ಇಲ್ಲಿಂದ ನೀವು ಹೊರಗೆ ಹೋಗಲೆಂತೂ ಸಾಧ್ಯ? ಏ ಧರ್ಮಪುತ್ರನೇ, ನಿಮ್ಮವರ ಧರ್ಮಪತ್ನಿ ದ್ರೌಪದಿ ಧರ್ಮದೇವತೆಯೇ ತಾನೆ. ಅವಳನ್ನು ಪಣಕೊಡು. ನಿನ್ನ ಧರ್ಮವೇ ನಿನ್ನನ್ನು ರಕ್ಷಿಸುತ್ತದೆ. ನೀನು ಈವರೆಗೆ ಸೋತದ್ದೆಲ್ಲವನ್ನು ಹಿಂದಕ್ಕೆ ಪಡೆದುಕೋ. ಇನ್ನು ಅನುಮಾನವೇಕೆ? ಪಣಕೊಡು. ನಿಮ್ಮ ಧರ್ಮದೇವತೆ ಪಾಂಚಾಲಿಯನ್ನ ಎಂದೇ ವಿಕಟಾಟ್ಟಹಾಸಗೈದು ನಗೆಬೀರಿದ್ದಾನೆ ದುರ್ಯೋಧನ ಶಕುನಿಯ ಹಿಂದೆ ನಿಂತು. ಭೀಮಸೇನನು, ಅಣ್ಣ, ಇದೇನು ನಮ್ಮ ಧರ್ಮಪತ್ನಿಯನ್ನೇ ಪಣಕೊಡು ಎನ್ನುವುದೇ ಎಂದು ದುರ್ಯೋಧನನನ್ನೇ ದುರುಗುಟ್ಟು ನೋಡಿದ್ದಾನೆ. ಇಡೀ ಸಭೆಯೆಲ್ಲ ಗುಸುಗುಸು ಸದ್ದು. ಛೇ, ಯೂದದಲ್ಲಿ ಹೆಂಡತಿಯನ್ನೇ ಪಣಕೊಡುವುದೆಂದು ಹೇಳುವುದೇನು? ಭೀಷ್ಮರು ತಲೆ ತಗ್ಗಿಸಿದರೆ ದ್ರೋಣರು ದಿಗ್ಭ್ರಾಂತರಾಗಿದ್ದಾರೆ. ವಿದುರನು, ಮಹಾರಾಜ ಧೃತರಾಷ್ಟ್ರ ಏನು ಹೇಳುವೆನೆಂದೇ ನೋಡಿದ್ದಾನೆ. ಅಂದನಿಗೆ ಮೈಯೆಲ್ಲ ಕಿವಿಯಾದರೂ ಕಿವುಡನಂತೆ ಕಾಣ್ರೆಪ್ಪೆಗಳನ್ನು ಬಡಿದುಕೊಂಡಿದ್ದಾನೆ ಧೃತರಾಷ್ಟ್ರ. ಯುಧಿಷ್ಠಿರನು ಭೀಮನತ್ತ ಸಹನೆಯಿಂದಿರು ಎಂದು ಕೈ ಎತ್ತಿ ಸಂಜ್ಞೆ ಮಾಡಿದವನು ಕೆಲವು ಕ್ಷಣಗಳೇ ಚಿಂತಿಸಿದ್ದಾನೆ ಮನದೊಳಗೆ. ಆ ಸಂದರ್ಭದಲ್ಲಿ ಪಾತ್ರಗಳು ಆಯಾ ಸನ್ನಿವೇಶದಲ್ಲಿ ಆ ಸಂದರ್ಭದಲ್ಲಿ ಅವರ ಪಾತ್ರಗಳ ಮನಸ್ಥಿತಿ ಹೇಗಿತ್ತು ಎಂಬುದು ಬಹಳ ಮುಖ್ಯವಾಗ್ತದೆ. ಇದನ್ನು ಬಿಟ್ಟು ವಿಚಿತ್ರವಾಗಿ ತಮಗೆ ಇಷ್ಟ ಬಂದಂತೆ ಎಳೆದಾಡ್ತಾರೆ ಮಹಾಭಾರತವನ್ನು. ಯುಧಿಷ್ಠಿರನು ಭೀಮನತ್ತ ಸಹನೆಯಿಂದಿರು ಎಂದು ಕೈ ಎತ್ತಿ ಸಂಜ್ಞೆ ಮಾಡಿದವನು ಕೆಲವು ಕ್ಷಣಗಳೇ ಚಿಂತಿಸಿದ್ದಾನೆ. ದ್ರೌಪದಿಗೆ ಪಾಂಡವರೈವರು ಗಂಡಂದಿರೆಂದೇ ಅವಳ ಶೀಲ ಚಾರಿತ್ರ್ಯ ಪಾವಿತ್ರತೆ ಶಂಕಿಸುವುದರಲ್ಲಿ ದುರ್ಯೋಧನ, ದುಶ್ಯಾಸನ, ಶಕುನಿಯರಷ್ಟೇ ಅಲ್ಲ, ಜನಸಾಮಾನ್ಯರು ಇದ್ದಾರಲ್ಲ. ಆದರೆ ಅವಳು ಆಗ್ನೇಯಿಂದ ಉದ್ಭವಿಸಿ ಬಂದ ಅಸಾಮಾನ್ಯ ಸ್ತ್ರೀ ಅಗ್ನಿಜಯೆ. ಧರ್ಮರಾಜನ ಮನಸ್ಸು ಹೇಳ್ತಾ ಇದೆ, ಅವಳೊಂದಿಗೆ ವಿಧಿವತ್ತಾಗಿ ನಡೆದಿರುವ ಪಂಚಭೂತ ತತ್ವ ವೇದಿಗಳಾದ ನಮ್ಮ ವಿವಾಹವು ಪಾಂಡವರು
ಪಂಚಭೂತ ತತ್ವವೇದಿಗಳು. ವಿವಾಹವು ಅಲೌಕಿಕವಾದರೂ ನಮ್ಮ ನಡುವೆ ದಾಂಪತ್ಯದಲ್ಲಿ ದೈಹಿಕ ಕಾಮಕ್ಕಿಂತಲೂ ಸದ್ಭಾವನೆಗಳೇ ಪ್ರಧಾನವಾಗಿವೆ. ಸಂತ ಸಂಸಾರಿಗಳಾಗಿದ್ದೇವೆ. ಪಾಂಡವರಿಗೆ ಅಗ್ನಿಜೆ, ದ್ರೌಪದಿ ಮುದ್ರಾಯೋಗಿನಿ ಪಾಂಚಾಲಿಯಾಗಿದ್ದಾಳೆ ಎಂಬ ಅರಿವು ಯಾರಿಗೂ ಇಲ್ಲ, ಪ್ರಜೆಗಳಿಗೂ ಇಲ್ಲ. ಈ ತುಂಬಿದ ಸಭೆ ನಿರ್ಧರಿಸಿರಿ. ಅಗ್ನಿಜೆ ದ್ರೌಪದಿ ಪತಿವ್ರತೆ ಎಂಬುದನ್ನು ಈ ಕೊನೆಯ ಗರ ಗೆದ್ದೇ ಗೆಲ್ಲುವೆನೆಂಬ ಅತಿ ಭರವಸೆಯಿಂದ ಧರ್ಮರಾಜನು ರುದ್ರ ಗಂಭೀರನಾಗಿ ದ್ರೌಪದಿ ಅಗ್ನಿಜೆ ಪತಿವ್ರತೆ ಎಂಬುದನ್ನು ಈ ಸಭೆಯೇ ನಿರ್ಧರಿಸಲಿ, ಗೆದ್ದೇ ಗೆಲ್ಲುವೆನೆಂಬ ಅತಿ ಭರವಸೆಯಿಂದ ಧರ್ಮರಾಜನು ರುದ್ರ ಗಂಭೀರನಾಗಿಯೇ ಶಕುನಿಯನ್ನೇ ದುರುಗುಟ್ಟಿ ನೋಡುತ್ತಿದ್ದಂತೆ ಶಕುನಿಯು, ಯುಧಿಷ್ಠಿರ, ಯೋಚಿಸುವೇಕೆ? ದ್ರೌಪದಿ ನಿಮಗೆ ಧರ್ಮದೇವತೆ ತಾನೆ, ಅವಳನ್ನು ಪಣ ಕೊಟ್ಟು ಈ ಗರ ಗೆದ್ದೇ ಗೆಲ್ಲುವೆ, ಸೋತದ್ದನ್ನೆಲ್ಲ ಪಡೆದುಕೋ ಎಂದು ಮತ್ತೆ ಕೆಣಕಿದ್ದಾನೆ. ಧರ್ಮರಾಜನ ಸಾತ್ವಿಕ ಕೋಪ ಸಿಡಿದೆದ್ದಿದೆ. ಹೇ ಶಕುನಿ, ನಮ್ಮ ಅಗ್ನಿಜೆ ದ್ರೌಪದಿಯು ಭೂಮಂಡಲದ ಅತ್ಯಪೂರ್ವ ಸ್ತ್ರೀ. ಅಗ್ನಿಯಿಂದ ಉದ್ಭವಿಸಿ ಬಂದವಳು. ರಾಜ್ಯಕೋಶಗಳಿಗಿಂತಲೂ ಹೆಚ್ಚಿನವಳೆ. ಪಾಂಡವರ ಅಲೌಕಿಕ ದಾಂಪತ್ಯದಲ್ಲಿ ಲೌಕಿಕವಾಗಿ ನಿಜಕ್ಕೂ ಧರ್ಮದೇವತೆ ಗಟ್ಟಿಸಿ ಹೇಳಿದ ಧರ್ಮರಾಜನು ಶಕುನಿಗೆ ಮತ್ತೊಮ್ಮೆ ಎಚ್ಚರಿಸಿ, ಏ ಶಕುನಿ ಮಾವಯ್ಯ, ನೀನು ದಾಳ ಹಾಕುವುದರಲ್ಲೇ ಮಾಂತ್ರಿಕತೆ ಇದೆ, ಮೋಸವಿದೆ ಎಂದು ನನಗೂ ತಿಳಿದಿದೆ. ಎಚ್ಚರ, ದ್ರೌಪದಿ ಕುಲಸ್ತ್ರೀ. ಈ ಕೊನೆಯ ದಾಳವನ್ನಾದರೂ ನಿನ್ನ ಆತ್ಮನಿಷ್ಠೆ ಧರ್ಮ ಪ್ರಜ್ಞೆಯಲ್ಲಿ ನ್ಯಾಯದಿಂದ ಹಾಕು. ತಿಳಿಯಿತೆ, ನಾನು ಗೆದ್ದೇ ಗೆಲ್ಲುವೆನು. ಧರ್ಮರಾಜ ದನಿಯೆತ್ತಿ ದೃಢ ಸ್ವರದಲ್ಲಿ ಹೇಳಿ ದ್ರೌಪದಿಯನ್ನು ಪಣ ಕೊಟ್ಟಿದ್ದೇನೆ. ಇದೇನಿದು ಕುರುಕುಲದ ವಿಚಿತ್ರ ಅಂತಃಕಲಹ? ದ್ರೌಪದಿಯನ್ನೇ, ಧರ್ಮಪತ್ನಿಯನ್ನೇ ಪಣ ಕೊಟ್ಟು ಎನ್ನುವುದೇನು? ಸಭೆಯಲ್ಲಿ ಗುಜುಗುಜು ಸದ್ದು. ಭೀಷ್ಮರು, ದ್ರೋಣರು, ಕೃಪರು ಸ್ತಬ್ಧರಾಗಿರಲು ವಿಧಿಸಂಕಲ್ಪ ಬೇರೆಯಾಗಿದೆ. ಅಗ್ನಿಜೆ ದ್ರೌಪದಿಯು ಶೀಲ ಪಾವಿತ್ರತೆಯು ಪ್ರಪಂಚಕ್ಕೆ ವೇದ್ಯವಾಗಬೇಕಿದೆಯಲ್ಲ. ಶತಮೂರ್ಖ ಶಕುನಿಗೆ ದೈವ ಬಲಕ್ಕಿಂತಲೂ ವಾಮಾಚಾರ ಬಲವೇ ಹೆಚ್ಚೆನಿಸಿದೆ. ಅಂಗೈಯಲ್ಲಿ ಹೊಸೆದು ಮತ್ತೆ ಮೋಸದ ದಾಳ ಹಾಕಿದ್ದಾನೆ. ಕಿಸಕ್ಕನೆನಕ್ಕು, ಹೇ ಅಳಿಮಯ್ಯ, ಈ ಗರವನ್ನು ನೀನೇ ಗೆದ್ದೆ ವಿಕಟಾಟ್ಟಹಾಸಗೈದಿದ್ದಾನೆ. ಭೀಷ್ಮರು, ದ್ರೋಣರು ಕೃಪರಾದಿಯಾಗಿ ಸಭಾಸದರೆಲ್ಲ ಹುಬ್ಬೇರಿಸಿ ಬೆಚ್ಚಿ ಬಿದ್ದಿದ್ದಾರೆ. ದುಶ್ಯಾಸನನು ಅವನ ಅನುಜರು ಆಹ್ ಆಹ್ ಆ ಎಂದು ಹೊರಚುತ್ತಿದ್ದರೆ ದುರ್ಯೋಧನನು ವಿಕಟ ನಗೆಯಲಿ ಕರ್ಣನನ್ನೇ ನಿಟ್ಟಿಸಿದ್ದಾನೆ. ಅವನು ಮತಿವಿಹೀನನಂತೆ ಆಪ್ತ ಸ್ನೇಹಿತನ ಖುಷಿ ಹೆಚ್ಚಿಸಲೆಂದೆ. ನೋಡಿ ಹೇಗಿದ್ದಾನೆ ಕರ್ಣ, ಕೈ ಎತ್ತಿ ಕೇಕೆ ಹಾಕಿದ್ದಾನೆ. ಇಡೀ ಸಭೆಯ ಭೀಮಾರ್ಜುನನ ಕುಲ ಸಹೋದಯವರ ಕಡೆ ಕುತೂಹಲದಿಂದ ನೋಡಿದರೆ ಅವರೆಲ್ಲರೂ ಧರ್ಮರಾಜನು ನಮಗೆ ಅಣ್ಣನಷ್ಟೇ ಅಲ್ಲ, ಅವನ ಗುಣ ಸ್ವಭಾವದಲ್ಲಿ ಸತ್ಯ ಧರ್ಮವಿದೆ. ಅವನು ನಮ್ಮ ಪುಣ್ಯಕ್ಕೂ ಪ್ರಾಣಕ್ಕೂ ಒಡೆಯನೆಂದೇ ತಲೆಸಗ್ಗಿಸಿ ಕುಳಿತಿದ್ದಾರೆ. ಮತ್ತೆ ಮದೋನ್ಮತ್ತನಾದ ದುರ್ಯೋಧನನು, ವಿದುರ, ಯಜ್ಞಸೇನಿ ದ್ರೌಪದಿಯನ್ನು ಇಲ್ಲಿಗೆ ಕರೆದುಕೊಂಡು ಬಾ, ನಮ್ಮ ದಾಸಿಯರಲ್ಲಿ ಅತಿ ಸುಂದರಿ ಅವಳೆಂದೇ ಎಲ್ಲರೂ ನೋಡಲಿ ಎಂದು ಕೂಗಿದ್ದಾನೆ.
ತಮಂದದ ಕೇಡಿಗೆ ವಶನಾದ ದುರ್ಯೋಧನ ಹೇಳುತ್ತೆ.